ನಮಸ್ಕಾರ ಸ್ನೇಹಿತರೆ. ಜೀವನದ 6 ಶತ್ರುಗಳು ಎಂದರೆ ಕಂಡದ್ದನ್ನು ಬಯಸುವುದೇ ಕಾಮ, ಬಯಸಿದ್ದು ಸಿಗದಿದ್ದಾಗ ಉಂಟಾಗುವುದೇ ಕ್ರೋಧ, ಬಯಸಿದ್ದು ದೊರೆತರೂ ಇನ್ನಷ್ಟು ಬೇಕೆನ್ನುವುದೇ ಲೋಭ, ಇನ್ನಷ್ಟು ಸಿಕ್ಕಾಗ ಕೈಬಿಟ್ಟು ಹೋಗಬಾರದೆಂಬುದೇ ಮೋಹ, ಕೈಬಿಟ್ಟು ಹೋಗದೆ ತನ್ನಲ್ಲೇ ಉಳಿದಾಗ ತನ್ನ ಬಳಿ ಮಾತ್ರ ಇದೆ ಎಂಬ ಜಂಬವೇ ಮದ, ತನ್ನಲ್ಲಿರುವುದು ಬೇರೊಬ್ಬರಲ್ಲೂ ಇದೆ ಎಂದು ತಿಳಿದಾಗ ಉಂಟಾಗುವುದೇ ಮತ್ಸರ. ಹೃದಯಕ್ಕಿಂತ ಫಲವತ್ತಾದ ಜಾಗ ಬೇರೊಂದಿಲ್ಲ. ಅಲ್ಲಿ ನೀವು ಪ್ರೇಮ, ದ್ವೇಷ, ಪ್ರೀತಿ, ದಯೆ ಏನನ್ನು ಬಿತ್ತಿದರೂ ಸೊಂಪಾಗಿ ಬೆಳೆಯುತ್ತದೆ. ಅದರಲ್ಲಿ ಬಿಡುವ ಫಲವನ್ನು ನಾವೇ ತಿನ್ನಲೇಬೇಕಾಗುವುದು. ಹಾಗೆಯೇ ಬಿತ್ತುವ ಮೊದಲೇ ಫಲದ ಬಗ್ಗೆ ಎಚ್ಚರವಿರಲಿ. ಮತ್ತೊಬ್ಬರನ್ನು ನೋಯಿಸುವ ಮೊದಲು ಯೋಚಿಸಿ, ಆ ನೋವು ನಿಮಗಾದರೆ ಹೇಗಿರುತ್ತದೆ ಎಂದು. ಜೀವನದಲ್ಲಿ ನೆಮ್ಮದಿಯಾಗಿರಬೇಕೆಂದರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನಾವಶ್ಯಕವಾಗಿ ಕಿವಿಕೊಡಬಾರದು. ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತನಾಡಿದರೂ ನಮ್ಮ ಪಾಡಿಗೆ ನಾವಿದ್ದು ನಮ್ಮ ಜೀವನ ನಾವೇ ನಡೆಸಬೇಕು. ಸಂಬಂಧಗಳು ಕೈಕೊಡಬಹುದು, ಆದರೆ ದೇವರು ಕೈ ಬಿಡುವುದಿಲ್ಲ. ಯೋಚಿಸುವ ರೀತಿ ಸರಿಯಿದ್ದಾಗ ಕುಡಿಯುವ ಅಂಬಲಿ ಗಂಜಿಯಲ್ಲೂ ನೆಮ್ಮದಿ ಇರುತ್ತದೆ. ನಿಮ್ಮ ಬೆನ್ನ ಹಿಂದೆ 1000 ಮಾತನಾಡುತ್ತಿದ್ದರೆ ನೀವು ಗೆದ್ದಿದ್ದೀರಿ ಎಂದು ಅರ್ಥ. ಯಾಕೆಂದರೆ ಅವರು ನಿಮ್ಮ ಎದುರಿಗೆ ನಿಲ್ಲುವ ಸಾಹಸಕ್ಕೆ ಕೈ ಹಾಕುವುದಿಲ್ಲ. ಬೆನ್ನ ಹಿಂದೆ ಮಾತನಾಡುವುದಕ್ಕಷ್ಟೇ ಅವರು ಯೋಗ್ಯರು. ಯಾವುದೇ ವ್ಯಕ್ತಿ ನಿಮ್ಮ ಹತ್ತಿರ ಬರಲು 3 ಕಾರಣಗಳಿವೆ: ಭಾವ, ಅಭಾವ ಮತ್ತು ಪ್ರಭಾವ. ಯಾರಾದರೂ ನಿಮ್ಮ ಹತ್ತಿರ ಪ್ರೇಮದಿಂದ ಬಂದರೆ ಅವರಿಗೆ ಪ್ರೀತಿ ಗೌರವ ಕೊಡಿ. ಯಾರಾದರೂ ನಿಮ್ಮ ಹತ್ತಿರ ಅಭಾವದಿಂದ ಬಂದರೆ ಅವರ ಅವಶ್ಯಕತೆಗಳನ್ನು ತಿಳಿದುಕೊಳ್ಳಿ, ಅವರಿಗೆ ಸಹಾಯ ಮಾಡಿ. ಯಾರಾದರೂ ಪ್ರಭಾವದಿಂದ ಬಂದರೆ ಗೌರವಿಸಿ, ತಿರಸ್ಕರಿಸಬೇಡಿ. ನಿಮ್ಮ ಜೀವನದ ಬಗ್ಗೆ ತುಂಬ ಯೋಚಿಸಬೇಡಿ. ಭಗವಂತ ಯೋಚನೆ ಮಾಡಿಯೇ ನಿಮಗೆ ಜೀವನ ಕೊಟ್ಟಿರುತ್ತಾನೆ. ಧನ್ಯವಾದಗಳು ಸ್ನೇಹಿತರೆ.